ಇಂದಿನಿಂದ ಸಂಸತ್ ಅಧಿವೇಶನವೂ ಕೂಡ ಈಗ ಪುನಾರಂಭಗೊಂಡಿದೆ. ಲೋಕಸಭೆಯಲ್ಲಿ ಎನ್ಇಪಿ ವಿಚಾರದಲ್ಲಿ ಗದ್ದಲ ನಡೆದಿದೆ. ತಮಿಳುನಾಡು ಎನ್ಇಪಿ ಜಾರಿ ವಿರೋಧಿಸಿ ಡಿಎಂಕೆ ಎಲ್ಲ ಪ್ರತಿಭಟನೆಯೆಲ್ಲ ಮಾಡಿದ್ರು. ಸೊ ಧರ್ಮೇಂದ್ರ ಪ್ರಧಾನ್ ಅದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಎಲ್ಲ ಚೆಲ್ಲಾಟ ಆಡ್ತಾ ಇದ್ದೇವರು, ಭಾಷೆ ವಿವಾದ ಸೃಷ್ಟಿ ಮಾಡೋದಕ್ಕೆ ಡಿಎಂಕೆ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೂ ಕೂಡ ಒಂದಿಷ್ಟು ವಾಗ್ವಾದ ಶುರುವಾಯಿತಲ್ಲಿ. ಪ್ರಧಾನ ಅಹಂಕಾರಿ ಚಕ್ರವರ್ತಿ ಅಂತೆಲ್ಲ ಮಾತನಾಡಿದ್ರು. ಸೊ ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ಆಕ್ರೋಶ ಬಂತು. ಇನ್ನು ಮರು ವಿಂಗಡಣೆ ಏನಿದೆ, ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಚರ್ಚೆಗೆ ಪಟ್ಟು ಹಿಡಿದಂತ ಕಾಂಗ್ರೆಸ್ ಮತ್ತೆ ಸಭಾತ್ಯಾಗ ಎಲ್ಲ ಮಾಡ್ತು. ಇನ್ನು ಮತಪಟ್ಟಿ ಗೊಂದಲದ ವಿಚಾರದಲ್ಲೂ ರಾಹುಲ್ ಗಾಂಧಿ ಮಾತಾಡಿದ್ರು. ಈ ರಾಹುಲ್ ಗಾಂಧಿ ಮತಪಟ್ಟಿ ಗೊಂದಲ ಹಿಡ್ಕೊಂಡು ಮಾಡ್ತಾರೆ, ಮರು ವಿಂಗಡಣೆಗೆ ಬೇಕಾದ್ರೆ ಬರ್ತೀನಿ ಅಂತಾರೆ. ಅದೇಕಪ್ಪ ಎನ್ಇಪಿ ಬಗ್ಗೆ ಮಾತಾಡಲ್ಲ, ಅಲ್ಲಿ ಹೇಳೋದಿಲ್ಲ. ಮಾತಾಡ್ರಪ್ಪ. ಕಾಂಗ್ರೆಸ್ಸಿನ ನಿಲುವೇನು ಎನ್ಇಪಿನಲ್ಲಿ? ಹಿಂದಿ ಓಕೆನಾ ಅಲ್ವಾ? ಹೇಳ್ರಪ್ಪ, ಅದ್ಯಾಕದು ಮಾತಾಡಲ್ಲ? ಕಿವಿ ಹಿಂಡ್ತಾರಲ್ಲ ಸರ್. ಇಲ್ಲ, ಡಿಎಂಕೆ ಭಿಕ್ಷೆನಲ್ವಾ ಗೆದ್ದಿರೋದು ಕಾಂಗ್ರೆಸ್ ತಮಿಳ್ನಾಡಲ್ಲಿ? ಡಿಎಂಕೆ ಭಿಕ್ಷೆ ಇಲ್ದಿದ್ರೆ ಏನಾಗತ್ತೆ ಕಾಂಗ್ರೆಸ್ ಕತೆ ತಮಿಳ್ನಾಡಲ್ಲಿ? 0. ಹೌದು, ಅದಕ್ಕೆ ಆ ಭಿಕ್ಷೆ ಭಯ. ಮಾತಾಡಿ, ಕಾಂಗ್ರೆಸ್ ಹೇಳಿ ಪ್ರಕಟಿತ ನಿಲುವೇನು. ಸಿದ್ದರಾಮಯ್ಯ ಹೇಳಿ. ಎನ್ಇಪಿ ಬೇಕಾ ಬೇಡವಾ? ಬೆಂಗಳೂರನ್ನು ಒಡೆದು ಹೊರಟಿದ್ದಾರಲ್ಲ ಕೆಂಪೇಗೌಡ. ನಾನು ಯಾರು ಗೊತ್ತಾ? ಯಾರು ನಾನು? ಕೆಂಪೇಗೌಡರ ಮಗ ಹೊಂಟವ್ರಲ್ಲ, ಆಧುನಿಕ ಕೆಂಪೇಗೌಡರು. ಹೌದು. ಕೆರೆ ಮುಳುಗ್ಸಾಯ್ತು, ಊರು ಮುಳುಗ್ಸಾಯ್ತು, ಈಗ ಊರೇ ಮುಳುಗಿಸ್ಬಿಡ್ತಾರೆ ಇವರು ಸರ್ ಕಡೆಲ್ಲ. ಹಾಗೆ ಇಲ್ಲಿ ಕಾಂಗ್ರೆಸ್ ಅವರು ಹೇಳಿ ನಿಮ್ಮ ನಿಲುವೇನು ಎನ್ಇಪಿ ಅಲ್ಲಿ? ಅದು ವೋಟರ್ಸ್ ಲಿಸ್ಟ್, ಸಂವಿಧಾನ, ಏನ್ ಜನ. ಆದ್ರೆ ತ್ರಿಭಾಷಾ ಸೂತ್ರನ ಈ ದೇಶದಲ್ಲಿ ಯಾವನೋ ಒಂದಿನ ಮಾಡ್ಕೊತಾರೆ, ಸಾಯ್ತಾರೆ, ಹೋಗ್ತಾರೆ. ನಡ್ರೆ ಮುಂದಕ್ಕೆ ಸುಮ್ಮನೆ. ಏರ್ ಇಂಡಿಯಾ ವಿಮಾನಕ್ಕೆ ಈಗ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ. ಮುಂಬೈನಿಂದ ನ್ಯೂಯಾರ್ಕ್ಗೆ ತೆರಳುತ್ತಾ ಇದ್ದ ವಿಮಾನವನ್ನು ಟೇಕ್ ಆಫ್ ಮಾಡಿದ ಕಡೆನೆ ಪೈಲಟ್ಗಳು ಲ್ಯಾಂಡ್ ಮಾಡಿದ್ದಾರೆ. ಯಾಕೆಂದ್ರೆ 4 ಗಂಟೆ ಪ್ರಯಾಣ ಮಾಡಿತ್ತಂತೆ. ಅಜರ್ಬೈಜಾನ್ ವಾಯು ಪ್ರದೇಶದಲ್ಲಿ ಹಾರಬೇಕಾದ್ರೆ ಬಾಂಬ್ ಬೆದರಿಕೆ ಬಂತು. ಹಾಗಾಗಿ ವಾಪಸ್ ಮುಂಬೈಗೆ ಬಂದಿದ್ದಾರೆ. ಇತ್ತೀಚೆಗೆ ಏರ್ ಇಂಡಿಯಾ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಳೆದ ವಾರ ಕೂಡ ಶಿಕಾಗೋದಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ 10 ಗಂಟೆ ಪ್ರಯಾಣ ಮಾಡಿ ವಾಪಸ್ ಶಿಕಾಗೋಗೆ ಹೋಗಿತ್ತಂತೆ. ಯಾಕೆಂದ್ರೆ ಅಲ್ಲಿ ಏರ್ ಇಂಡಿಯಾದು ಪಿತೂರಿ ಇದೆಯಾ? ನನಗೆ ಯಾಕೋ ಅನುಮಾನ ಸ್ಟಾರ್ಟ್ ಆಗ್ತಿದೆಯಲ್ಲ. ಯಾಕೆ ಸರ್? ಒಳಗಡೆಯಲ್ಲಿ ಏರ್ ಇಂಡಿಯಾ ಒಳಗಡೆಲೇ ಪಿತೂರಿ ಇದೆಯಾ? ಪ್ರೈವೇಟ್ ಏರ್ಲೈನ್ಸ್ ವಿಚಾರದಲ್ಲಿ ಏನಾದರೂ ಲಾಭ ಅಲ್ಲ, ಏರ್ ಇಂಡಿಯಾ ತಗೊಂಡ್ಬಿಟ್ರು, ಇವ್ರನ್ನ ಫೇಲ್ ಮಾಡಿಸ್ಬೇಕು ಅಂತ ಯಾರು ಒಂದು ಚೆಕ್ ಮಾಡಿಸ್ಬೇಕಲ್ಲ. ಅದ್ಯಾಕೆ ಏರ್ ಇಂಡಿಯಾಗೆ ಬರ್ತಾ ಇದೆ ಎಲ್ಲ ಬೇರೆ ಫ್ಲೈಟ್ಗಳದ್ದೆಲ್ಲೂ? ಯಾಕೆ? ಅದೇನಪ್ಪ ಭಾಳ ವಿಚಿತ್ರವಾಗಿದೆ. ಟಾಯ್ಲೆಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ಸೀಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ಟೆರರಿಸ್ಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ನೀರು ಸಿಕ್ಕಲಿಲ್ಲ ಅಂದರೆ ಏರ್ ಇಂಡಿಯಾ, ಊಟ ಸಿಕ್ಕಲಿಲ್ಲ ಅಂದರೆ ಏರ್ ಇಂಡಿಯಾ, ವಿಮಾನ ಲೇಟಾಗಿ ಹೊರಟು ಅಂದರೆ ಏರ್ ಇಂಡಿಯಾ, ವಿಮಾನ ತಡವಾಗಿ ಅಲ್ಲೆಲ್ಲ ತಿರ್ಕೊಂಡು ಬಂದ್ಬಿಡ್ತು ಅಂದರೆ ಏರ್ ಇಂಡಿಯಾ. ಸೀಟ್ಗೆ ಏನಕ್ಕೆ? ನನಗೆ ಡೌಟ್ ಇದೆ ಯಾಕೋ. ದೀರ್ಘಕಾಲ ಇದರ ಲಾಭ ಪಡೆದಂಥ ಗಿರಾಕಿಗಳು ಒಳಗಡೆನೇ ಇದ್ದವ್ರು ಇನ್ನೂ ಏನಾದ್ರು ಪಿತೂರಿ ಗಿತೂರಿ ನಡೀತಿದೆಯಾ ನೋಡಬೇಕು ಇದ್ರ ಮೇಲೆ. ಕೆಟ್ಟ ಹೆಸರು ತರಬೇಕು. ಹಾಂ.